ಇದೀಗ ಮೈಸೂರು ದಸರಾ ವಿಶೇಷ. ಒಂದೆಡೆ ಮಹನೀಯರ ವೇಷಭೂಷಣ ತೊಟ್ಟು ಹೆಜ್ಜೆ ಹಾಕಿದ ಚಿಣ್ಣರು, ಮಗದೊಂದು ಕಡೆ ಗಣಿತ ವಿಜ್ಞಾನದ ಪ್ರಯೋಗಾಲಯ, ವ್ಯಾಪಾರ ವಹಿವಾಟು, ಚಾಮುಂಡಿ ದುರ್ಗಿ ಹಾಡಿಗೆ ನೃತ್ಯ. ಎರಡೇ ಭಾನುವಾರ ಇಲ್ಲಿನ ಕಲಾಮಂದಿರದಲ್ಲಿ ನಡೆದ ಮಕ್ಕಳ ದಸರಾದಲ್ಲಿ ಇಂತಹ ನೂರಾರು ನೋಟಗಳು ಕಣ್ಣಿನಲ್ಲಿ ಸರಿಯಾದವು. ನಾಡಹಬ್ಬ ಮೈಸೂರು ದಸರಾ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಉಪಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಕ್ಕಳ ದಸರಾಗೆ ಚಿಣ್ಣರು ಮೆರುಗು ತುಂಬಿದ್ರು. ತಳ್ಳಾಟ ನೂಕಾಟಗಳಿಲ್ಲದೆ ನಿರಾಳವಾಗಿ ಭಾಗಿಯಾಗಿದ್ದ ಜನ ಮಕ್ಕಳು ಮಹನೀಯರ ವೇಷಭೂಷಣ ತೊಟ್ಟು ಪುಟಾಣಿಗಳು ಗಾಂಭೀರ್ಯದಿಂದ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರು. ಚಾಮುಂಡಿ ದುರ್ಗಿ ಹಾಡಿಗೆ ನೃತ್ಯ ಮಾಡಿ ಸಂಭ್ರಮಿಸಿದ್ರು. ಜನಪದ ನೃತ್ಯ, ಗೀತಗಾಯನ, ಸೌರಭ ಹೀಗೆ ನಾನಾ ಕಲಾ ಪ್ರತಿಭೆಯನ್ನ ವೇದಿಕೆ ಮೇಲೆ ಪ್ರದರ್ಶಿಸಿ ಮೆಚ್ಚುಗೆಗೆ ಪಾತ್ರರಾದರು. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ SRHI ರೋಸ್ ಕ್ಯಾಪಿಟಲ್. ನನಗೆ ಮೈಸೂರು ಬಂದಿದ್ದಕ್ಕೆ ತುಂಬ ಇಷ್ಟ, ಯಾಕಂದರೆ ನಾನು ಇಲ್ಲೇ ಹುಟ್ಟೋಳು. ಅದಕ್ಕೆ ಮೈಸೂರು ದಸರಾ ಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಜನಮನ ಸೆಳೆಯುತ್ತಿವೆ. ದಸರಾ ಪ್ರಯುಕ್ತ ಭಾನುವಾರ ಶ್ವಾನಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಪ್ರದರ್ಶನದಲ್ಲಿ ದೇಶ ವಿದೇಶದ ಶ್ವಾನಗಳು ತಮ್ಮ ತುಂಟಾಟ, ಓಡಾಟದ ಮೂಲಕ ನೂರಾರು ಜನರನ್ನು ಆಕರ್ಷಿಸಿದವು. ನಾಡಹಬ್ಬ ಮೈಸೂರು ದಸರಾ ಅಂಗವಾಗಿ ಜೆಕೆ ಮೈದಾನದಲ್ಲಿ ನಡೆದ ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಶ್ವಾನಗಳ ಆಟಪಾಟ, ಬೆಡಗು ಬಿನ್ನಾಣದಲ್ಲಿ ಹೆಜ್ಜೆ ಹಾಕಿದ ಶ್ವಾನಗಳ ಬುದ್ಧಿವಂತಿಕೆ ಹಾಗೂ ಪ್ರೀತಿಯನ್ನ ಪ್ರವಾಸಿಗರು ಕಣ್ತುಂಬಿಕೊಂಡು ಮುದ್ದಾದ ಶ್ವಾನಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಪರ್ಧೆಯಲ್ಲಿ ಜರ್ಮನ್ ಶೆಫರ್ಡ್, ಟಿಬೆಟಿಯನ್ ಮಸ್ಟಿಫ್, ಇಂಡಿಯನ್ ಮಸ್ಟಿಫ್, ಡಾಬರ್ಮ್ಯಾನ್, ಮುಧೋಳ್, ಸಿಬೇರಿಯನ್ ಹಸ್ಕಿ, ಐರಿಷ್ ಶೆಟ್ಟರ್, ರಾಟ್ ವೀಟರ್, ಸೈಂಟ್ ಬೆರ್ನಾರ್ಡ್ ತಳಿಯ ಶ್ವಾನಗಳು ಗಮನ ಸೆಳೆದವು. ಸುಧಾಮೂರ್ತಿ ಅವರು ಸಾಕಿದ ಗೋಪಿ ಎನ್ನುವ ಶ್ವಾನಕ್ಕೆ ಬಹುಮಾನ ಸಿಕ್ಕಿತು. ಮೈಸೂರಿನ ಈ ಬಾರಿ ಕವಿಗೋಷ್ಠಿ ಬಗ್ಗೆ ಇದ್ದ ಹಲವು ಅಪಸ್ವರ ಮಧ್ಯೆಯೂ ಜಗನ್ಮೋಹನ ಅರಮನೆಯಲ್ಲಿ ದಸರಾ ಕವಿಗೋಷ್ಠಿ ನಡೆಯಿತು. ಕಾರ್ಯಕ್ರಮವನ್ನು ಕವಿ, ಸಿನಿಮಾ ನಿರ್ದೇಶಕ ಡಾ ನಾಗತಿಹಳ್ಳಿ ಚಂದ್ರಶೇಖರ್ ಉದ್ಘಾಟಿಸಿದರು. ಇನ್ನು ಕವಿಗೋಷ್ಠಿಯಲ್ಲಿ ಆಯ್ಕೆಯಾದ ಕವಿ ಬರಹಗಾರರು ವಿಶೇಷ ಕವಿತೆ ವಾಚಿಸುವ ಮೂಲಕ ಮೈಸೂರು ದಸರಾ ಕವಿಗೋಷ್ಠಿಯನ್ನು ಯಶಸ್ವಿಗೊಳಿಸಿದರು. ನಡೆದಿದೆ ಬೀದಿಯಲ್ಲಿ ರಕ್ತದೋಕುಳಿ, ಆಗುತ್ತಿದೆ ಕಸುವಿಲ್ಲದವರ ಆಹುತಿ, ಬೆಳಕಿನೂರಿಗೆ ಹೋದವರಿಗಾಗಿ ಕಾದು. ಡಾಕ್ಟರ್ ಯೋಗೀಶ್ ಆರ್ ಅವರಿಗೆ ಧನ್ಯವಾದಗಳು. ಮೈಸೂರು ದಸರಾ ಕವಿಗೋಷ್ಠಿ ಉಪಸಮಿತಿಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ಮೈಸೂರಿನ KR ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಯೋಗೀಶ್ ಆರ್ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಒಲವನ್ನು ಹೊಂದಿರುವಂಥವರು. ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ 14 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ರೋಗಿಗಳಲ್ಲೂ ಕವಿತ್ವವನ್ನು ಹುಡುಕುವ ಸಹೃದಯಿ. ನಾಡಂಚನ್ನು ಪುಡಿ ಮಾಡಿದ ಈ ರಾಜಕೀಯ ಮೀಸಲಾತಿಯನ್ನು ಬದ್ದು ಮುಂದು ಮಾಡಿಕೊಂಡಿದೆ. ಕರವರ್ಣಿಯ ಭರತೇಶ ವೈಭವದಲ್ಲಿ ನವರಾತ್ರಿ ಸಂಧಿ ಎಂದೇ ಒಂದು ಪ್ರತ್ಯೇಕ ಅಧ್ಯಾಯವನ್ನು ನಿರೂಪಿಸಲಾಗಿದೆ. ಮುಂದಿನ ಕವಿ ಮನು ಆರ್. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟ ಕವಿಗೋಷ್ಠಿ ಉಪಸಮಿತಿಗೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಅರ್ಪಿಸ್ತಾ, ನನ್ನ ಕವನದ ಶೀರ್ಷಿಕೆ ಆರೋಗ್ಯ ಮತ್ತು ಆಹಾರ. ಬಹಳ ಸರಳವಾದ, ನೇರವಾದ ಕವನ ಇದು. ನೀ ತಿನ್ನುವ ಆಹಾರ ಮಾಡುತ್ತದೆ ದೇಹದ ಮೇಲೆ ಪ್ರಹಾರ. ಹೆಚ್ಚಾಗಿ ಕುಡಿದರೆ ನೀರು, ಚೆನ್ನಾಗಿ ತಿಂದರೆ ನಾರು, ಬರಲ್ಲ ಮೊಳೆ ರೋಗದ ಬೇರು. ಪೈಲ್ಸ್, ಮೊಳೆ ರೋಗದ ಬೇರು. ಸೇವಿಸಿ ಹಸಿರು ತರಕಾರಿ ಮತ್ತು ಹಣ್ಣು, ಚೆನ್ನ ನಿಮ್ಮ ಸ್ನಾಯು ತ್ವಚೆ ಮತ್ತು ಕಣ್ಣು. ಬಿಟ್ಟು ಬಿಡಿ ಹೆಚ್ಚಾಗಿ ಎಣ್ಣೆ ಕರೆದ ತಿಂಡಿಯ, ಕಾಪಾಡಿಕೊಳ್ಳಿ ನಿಮ್ಮಗಳ ಹೃದಯದ ಕಿಂಡಿಯ. ಇದ್ದರೆ ಆಹಾರದಲ್ಲಿ ಶಿಸ್ತು, ನಿಮ್ಮ ಕರುಳು ಎಂದಿಗೂ ಆಗುವುದಿಲ್ಲ ಸುಸ್ತು. ತ್ಯಜಿಸಿ ಅತಿಯಾದ ಮದ್ಯ, ಉಳಿಯಬಹುದೇನೋ ನಿಮ್ಮ ಯಕೃತ್ತು ಸದ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಮಿಥ್ಯದ ಮಿಣುಕು ಹುಳು ಸತ್ಯದ ಶಿಶಿರನ ಮುಸುಕು ಮಾಡಿ
ಅಟ್ಟಹಾಸಗೈಯುತ್ತಾ ಜಗದೇಕ ಗಹಗಹಿಸಿ ಪವಡಿಸಿತ್ತು. ಚರಿತ್ರೆಯ ಯಾವ ಪುಟ ತಿರುವಿದರೂ ಸತ್ಯದ್ದೇ ಜಯ. ಹಿರಿಕರು ನುಡಿವರು ಸತ್ಯಕ್ಕೆ ಸೋಲಿಲ್ಲ. ವರ್ತಮಾನದಲ್ಲಿ ಸದಾ ಅಸತ್ಯದ ದಿಗ್ವಿಜಯ. ಲೋಕದ ದಾರ್ಶನಿಕ ಮಹಾಶಯರು ಧರ್ಮಕ್ಕಾಗಿ ಪರಿತಾಪ ಅನುಭವಿಸಿದರು. ಭವಿಷ್ಯದಲ್ಲಿ ತಾವು ಉಳಿದು ಅಮರವಾದರು. ಸತ್ಯದ ಪರೀಕ್ಷೆ ತಪ್ಪಲಿಲ್ಲ. ದೇವನ ನಾಮ ರೂಪ ಪ್ರತಿರೂಪದಾತರು ಅಧಿಕಾರ ಸಿರಿಗೆ ಪರಿತಪಿಸಿದ ಲೋಲುಪರು ಉಸಿಯ ರಾಜಮಾರ್ಗದಲ್ಲಿ ಮೆರೆದರು. ಪ್ರಮಾಣ ಕೊಂದ ಬಿರುದಿನಲ್ಲಿ ನಕ್ಕರು. ಸತ್ಯದ ಗುಂಡಿಗೆಗೆ ತುಪಾಕಿಯ ಗುಂಡು ಹರಿದ ನೆತ್ತರಿನಲ್ಲಿ ಬೋನದ ಶೋಕ. ಜ್ಞಾನಿ ತರ್ಕ ವೈಚಾರಿಕ ತತ್ವಕಾರರು ಮರಣದ ಕುಡಿಕೆಗೆ ಶರಣು ಹೋದರು. ಲಗಾಯತಿನಿಂದಲೂ ಜನಪದರು ಅಧರ್ಮದ ಬಾಳಾಟಕ್ಕೆ ಅಂಜಿದರು. ನೋವುಂಡೆ ಸತ್ಯದ ತೇರನೆಳೆದರು. ಪ್ರಾಮಾಣಿಕತೆ ಪಣಕ್ಕಿಟ್ಟು ಗತಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.